ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್. ಯಾಕಂದರೆ SSCಯಲ್ಲಿ ಯಾರೇ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಪ್ಲಿಕೇಶನ್ ಹಾಕಿದರೆ ಈ ಒಂದು OTR ಅಪ್ಡೇಟನ್ನು ಮಾಡಲೇಬೇಕು. ಅವರು ಕೊಟ್ಟಿರುವಂಥ ಅವಕಾಶ ಮತ್ತೆ ಕೊಟ್ಟಿದ್ದಾರೆ. ನೀವು ಆ ಒಂದು ಅವಕಾಶವನ್ನು ಈ ಸರಿ ಮಿಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ, ಕರೆಕ್ಷನ್ ಮಾಡಬೇಕಿತ್ತು. ಬಟ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಮಾಡಿಫೈ ಮಾಡೋದಕ್ಕಾಗಲ್ಲ, ಕರೆಕ್ಷನ್ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ. ಹೇಗೆ ನಿಮ್ಮ ಫೋನಲ್ಲಿ ಯಾವುದೇ ಸೈಬರ್ಗೆ ಹೋಗದೆ ನಿಮ್ಮ ಫೋನಲ್ಲಿ ನೀವೇ ನಿಮ್ಮ ಸ್ವತಃ ಡೀಟೇಲ್ಸನ್ನು ನೀವು ಕೊಡಬೇಕಾಗಿರುತ್ತೆ. ಸೊ ಆ ಒಂದು ಡೀಟೇಲ್ಸ್ ಹೇಗೆ ನೀವು ಮಾಡಬೇಕು ಮತ್ತು ಅದರಲ್ಲಿ ಕೊಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಅವರು ಹೇಳಿರುವಂಥದ್ದು ನಾನು ಅಫಿಷಿಯಲ್ ನೋಟಿಸ್ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ನೋಟಿಸ್, ಕ್ಲಾರಿಫಿಕೇಷನ್ ರಿಗಾರ್ಡಿಂಗ್ ಮಾಡಿಫಿಕೇಷನ್ ಆಫ್ ಡೀಟೇಲ್ಸ್ ಇಂದ OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಒಂದು ಇದಕ್ಕಿಂತ ಮುಂಚೆ ಒಂದು ಅವಕಾಶ ಕೊಟ್ಟಿದ್ದರು, ಅದನ್ನು ನೋಡ್ಬೋದು. 9/5/2025 ಇಂದ ಮೇ 31 ಅವಕಾಶ ಕೊಟ್ಟಿದ್ದರು. ಅಂದರೆ ಕರೆಕ್ಷನ್ ಯಾವುದೇ ಥರ ನೀವು ಕರೆಕ್ಷನ್ ಮಾಡಬೇಕಂದ್ರೂ ಸಹ ಆ ಒಂದು ಅವಧಿಯಲ್ಲಿ ಮಾಡ್ಕೊಬೇಕಾಯಿತು. ಬಟ್ ಆ ಡೇಟ್ ಮುಗ್ದೋಗಿದೆ. ಬಟ್ ಅದಕ್ಕೆ ಯಾರು ಅಷ್ಟೊಂದು ರೆಸ್ಪಾನ್ಸು ಮಾಡಿಲ್ಲ ಮತ್ತು ಎಡಿಟು ಮಾಡಿಲ್ಲ. ಸೊ ಹಂಗಾಗಿ ಮತ್ತೆ ಇವಾಗ ಒಂದು ಅವಕಾಶ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗಡೆ ಸೆಕೆಂಡ್ ಪ್ಯಾರಾದಲ್ಲಿ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ಟು ಮಾಡಿಫೈ ದ OTR ಡೀಟೇಲ್ಸ್ ಸ್ಪೆಷಲಿ ರಿಲೇಟೆಡ್ ಟು OBC ಆ್ಯಂಡ್ EWS. ಈಗ OBC ಕ್ಯಾಂಡಿಡೇಟ್ಸು EWSಗೆ ಅಪ್ಲೈ ಮಾಡಿರ್ತಾರೆ. ಸೊ EWS ಸರ್ಟಿಫಿಕೇಟ್ ಇರಲ್ಲ, ಆದ್ರೂ ಅಪ್ಲೈ ಮಾಡಿರ್ತಾರೆ. ಸೊ ಅಂಥವ್ರು ಏನಾದರೂ ಇದ್ದೀರಾ ಅಂದರೆ OBCಗೆ ಕೊಡಿ. ಯಾಕಂದರೆ ನೀವು EWS ಸರ್ಟಿಫಿಕೇಟ್ ನಿಮ್ಮ ಬಳಿ ಇತ್ತು ಅಂದರೆ ನೀವು EWSನ್ನೇ ಕಂಟಿನ್ಯೂ ಮಾಡಿ. ಬಟ್ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇಲ್ಲಾಂದರೆ OBCಯಲ್ಲಿ ಕೊಡಿ ಅಂತ ಹೇಳ್ತಾ ಅದನ್ನೇ ಅವರು ಸ್ಪೆಷಲಾಗಿ ಮೆನ್ಷನ್ ಮಾಡಿ ಹಾಕಿರುವುದು. ನೆಕ್ಸ್ಟು ಏನಾದರೂ ನೀವು SC ಆಗಿರ್ತೀರ, ST ಕ್ಯಾಟಗರಿ ಕೊಟ್ಟಿರ್ತೀರ. ಸೊ ಹಂಗಾಗಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ನೀವು ಮಾಡಿದರೆ, ನೀವು ಅಥವಾ ನೀವು ಮಾಡಿಲ್ಲ ಅಂದರೂ ಸೈಬರ್ನವರು ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ, ಒಂದು ಸ್ಪೆಲ್ಲಿಂಗ್ ರಾಂಗ್ ಆದ್ರೂ ಸೊ ಆ ಒಂದು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾ ಇರುವಂಥದ್ದು. ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಆ್ಯಂಡ್ ಎಜುಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್. ಈಗ ಸೆಕೆಂಡ್ PUC ಆಗಿರುತ್ತೆ ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ನು. ಯಾಕಂದರೆ ಸೆಕೆಂಡ್ PUC ಮುಗಿದು ಡಿಗ್ರಿ ಯಾವುದೇ ಆಗಿರ್ಬೋದು, ಎನಿ ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇರ್ತೀರ. ಸೊ ಆಗ ನೀವು ಹೈಯೆಸ್ಟ್ ಕ್ವಾಲಿಫಿಕೇಷನ್ಸ್ PUC ಕೊಟ್ಟಿರ್ತೀರ. ಆದರೆ ಈಗ ಡಿಗ್ರಿ ಫೈನಲ್ ಇಯರಲ್ಲಿ ಇರ್ತೀರ, ಫೈನಲ್ ಸೆಮ್ಮಲ್ಲಿ ಇರ್ತೀರ, ಅಥವಾ ಮುಗ್ದಿದೆ ನಿಮ್ಮ ಡಿಗ್ರಿ. ಆಗ ನೀವು ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನ ಚೇಂಜ್ ಮಾಡಬೇಕಾಗುತ್ತೆ, ನೀವು ಅಲ್ಲಿ ಡಿಗ್ರಿ ಅಂತ ಕೊಡಬೇಕಾಗುತ್ತೆ. ಸೊ ಆ ಒಂದು ಇಲ್ಲಿ ಇಂಪಾರ್ಟೆಂಟಾಗಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಅವರು ಮೆನ್ಷನ್ ಮಾಡಿ ಹಾಕಿರುವಂಥದ್ದು. ಕಮಿಷನ್ ಹ್ಯಾಸ್ ಡಿಸೈಡ್ ಟು ಅಲೋ ದ ಕ್ಯಾಂಡಿಡೇಟ್ಸ್ ಟು ಕರೆಕ್ಟ್ ಮಾಡಿಫೈ ದೇರ್ ಎಕ್ಸಿಸ್ಟಿಂಗ್ OTR ಡೀಟೇಲ್ಸ್ ಫ್ರಮ್ 19 ಅಂದರೆ ನಾಳೆನೇ ಜೂನ್ 19ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ಅದು 30 ಜೂನ್ವರೆಗೂ ಮಾತ್ರ ಅವಕಾಶ ಇರುತ್ತೆ. ಆ ಒಂದು ಅವಧಿಯಲ್ಲಿ ನೀವು ಏನಾದರೂ ತಪ್ಪು ಮಿಸ್ಟೇಕ್ ಮಾಡಿದರೆ ಆ ಒಂದು ಎಡಿಟನ್ನು ಮಾಡ್ಕೊಳ್ಬೋದು. ಹೇಗೆ ನಿಮ್ಮ ಫೋನಲ್ಲಿ ಎಡಿಟ್ ಮಾಡಬೇಕು ಮತ್ತು OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದರೂ ವೆರಿಫಿಕೇಷನ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ವಾ, ಅದನ್ನು ತೋರಿಸ್ತೀನಿ. ಮತ್ತು ನೆಕ್ಸ್ಟು ನಿಮಗೆ ಪಾಸ್ವರ್ಡು ಗೊತ್ತಿಲ್ಲ, ಅದನ್ನು ಸಹ ಹೇಗೆ ರಿಕವರಿ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಫೋನಲ್ಲಿ MySSC ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಒಂದು ಆ್ಯಪ್ ಮುಖಾಂತರ ನಾನು OTR ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ವೆಬ್ಸೈಟಿಂದನೂ ಮಾಡ್ಬೋದು, ಬಟ್ ಅದಕ್ಕಿಂತ ಬೆಸ್ಟ್ ಅಂತ ಏನಂತಂದರೆ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ತಿದ್ದೀರ ಅಂದರೆ MySSC ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಈಗ ನನ್ನ ಫೋನಲ್ಲಿ Gmail ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾವ ಒಂದು ಇಮೇಲು ನಿಮ್ಮ ಫೋನಲ್ಲಿ ಲಾಗಿನ್ ಆಗಿದೆಯಾ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಯಾವುದೋ ಒಂದು ಇಮೇಲ್ ಕೊಟ್ಟಿರ್ತೀರ, ಯಾವುದೋ ಇನ್ನೊಂದರಲ್ಲಿ ಬೇರೆ ಇಮೇಲು ಇಲ್ಲಿ ಲಾಗಿನ್ ಆಗಿರುತ್ತೆ, ಆದರೆ ಚೆಕ್ ಮಾಡಿದ್ರೂ ನಿಮಗೆ ಸಿಗೋದಿಲ್ಲ. ಸೊ ನಾನು ಇಲ್ಲಿ ಸರ್ಚ್ ಬಟನಲ್ಲಿ ಚೆಕ್ ಮಾಡ್ತೀನಿ, SSC ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ, ಇಷ್ಟು ಬರ್ತವೆ. SSCಯಲ್ಲಿ ನಿಮಗೆ ಮೆಸೇಜ್ ಬಂದಿರೋದು ಪ್ರತಿಯೊಂದು ಇಲ್ಲಿ ಇರುತ್ತೆ. ಸೊ ನಾನು ಇಲ್ಲಿ ಫಸ್ಟ್ನೇದಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ಕಾಣ್ತಿದೆಯಾ, SSC ರಿಜಿಸ್ಟ್ರೇಷನ್ ನಂಬರ್ ಈಸ್
000070 ಅಂತ ಇದೆಯಲ್ಲ, ಆ ಒಂದು ನಂಬರನ್ನು ಇಲ್ಲಿ ಕಾಪಿ ಮಾಡ್ಕೊಂಡು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡು ಇದ್ಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ಕಾಪಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕಾಪಿ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು, ಮೈ ಎಸ್ ಎಸ್ ಸಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ನಾನು ಮೈ ಎಸ್ ಎಸ್ ಸಿ ಆ್ಯಪ್ ಓಪನ್ ಮಾಡ್ತೀನಿ. ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಬರುತ್ತೆ, ಇಲ್ಲಿ ನೋಡಿರ್ಬೋದು. ಇಲ್ಲಿ ಬಾಕ್ಸಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಎಂಟರ್ ಯೂಸರ್ ನೇಮ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ನಾನೀಗ ಹಿಂದೆ ಏನು ಹೇಳಿದ್ದೀನಿ, ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿರುತ್ತೆ, ಇಮೇಲಲ್ಲಿ ಇರುತ್ತೆ. ಆ ಇಮೇಲಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಹೀಗೆ ಹೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ ಪೇಸ್ಟ್ ಅಥವಾ ಬರುತ್ತೆ, ಅಥವಾ ನಿಮ್ಮ ಒಂದು ಕೀಬೋರ್ಡಲ್ಲಿ ಮೇಲೆ ಬರುತ್ತೆ. ನಾನಿಲ್ಲಿ ಒಬ್ಬ ಕ್ಯಾಂಡಿಡೇಟ್ಸ್ದು ಇಲ್ಲಿ ಕೊಡ್ತಾ ಇದ್ದೀನಿ ಡೀಟೇಲ್ಸು. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಕೇಳುತ್ತಾರೆ. ಅದು ಯಾಕಂದರೆ ಸೈಬರ್ನಲ್ಲಿ ಹಾಕಿರೋದ್ರಿಂದ ಸೈಬರ್ ಅವ್ರಿಗೂ ಏನು ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಹಂಗಾಗಿ ನಾನಿಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಡ್ತೀನಿ. ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟಾಗ ರೀಸೆಟ್ ಪಾಸ್ವರ್ಡ್ ಆಪ್ಷನ್ ಅಂದರೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಗೆಟ್ ವೆರಿಫಿಕೇಷನ್ ಕೋಡ್ ಅಂದರೆ ನೀವು ಯಾವ ಒಂದು ಇಮೇಲಲ್ಲಿ ಅಥವಾ ಫೋನ್ ನಂಬರ್ಗಾದರೂ ನೀವು ಒಂದು OTP ಬರುತ್ತೆ. ಆ OTP ಮುಖಾಂತರ ನೀವು ಚೇಂಜ್ ಮಾಡ್ಕೊಬೋದು. ಅಥವಾ ನೀವು ಇಲ್ಲಿ ಪ್ರೊವೈಡ್ ಐಡೆಂಟಿಫಿಕೇಷನ್ ಕಾರ್ಡ್ ಡೀಟೇಲ್ಸ್ ಅಂದರೆ ಯಾವುದಾದ್ರೂ ಒಂದು ಕಾರ್ಡ್ ಡೀಟೇಲ್ಸ್ ಮುಖಾಂತರ ನೀವು ರೀಸೆಟ್ ಮಾಡ್ಕೊಬೋದು. ನಾನು ಗೆಟ್ ವೆರಿಫಿಕೇಷನ್ ಕೋಡ್ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಕನ್ಫರ್ಮ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಕೇಳ್ತಾರೆ. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಯಾವ ಒಂದು ದಿನಾಂಕದಲ್ಲಿ ಜನಿಸಿದಾನೋ ಆ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ಕೊಡಬೇಕಾಗುತ್ತೆ. ಇಯರ್ ಹೇಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಈ ಕಡೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಜೂನ್ 25 ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಹಿಂಗೆ ಮಾಡ್ತಾ ಹೋದರೆ ಯಾವ ಒಂದು ಇಯರಲ್ಲಿ ಬರ್ತಾಗಿದ್ದಾರೆ ಅಂತ ಇಲ್ಲಿ ಕೊಡಬೇಕಾಗುತ್ತೆ. 2004. ನೆಕ್ಸ್ಟು ಜೂನ್ ಅಂತ ಇಲ್ಲಿ ಜೂನ್ ತಿಂಗಳಿದೆ, ನನಗೆ ಜುಲೈ ತಿಂಗಳು ಬೇಕು. ಜುಲೈ ತಿಂಗಳ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಜುಲೈ ತಿಂಗಳಿಗೆ ಹೋಗುತ್ತೆ. ಆ ಜುಲೈ ತಿಂಗಳಲ್ಲಿ ಯಾವ ಒಂದು ದಿನಾಂಕದಲ್ಲಿ ಜನಿಸಿದ್ದಾರೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಷ್ಟು ಕೊಟ್ಟಾದಮೇಲೆ ಓಕೆ ಕೊಟ್ಟಾದಮೇಲೆ ಸೆಲೆಕ್ಷನ್ ಬೋರ್ಡ್ ಯಾವುದು, ನಮ್ಮದು ಕರ್ನಾಟಕ ಬೋರ್ಡ್ ಆಗಿರುತ್ತೆ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇಮೇಲು ಫೋನ್ ನಂಬರ್, ಇಮೇಲ್ ಆದರೂ ಕೊಡ್ಬೋದು ಅಥವಾ ಫೋನ್ ನಂಬರ್ ಆದರೂ ಕೊಡ್ಬೋದು. ನಾನು ಫೋನ್ ನಂಬರ್ ಕೊಡ್ತೀನಿ. ನೀವು ಅಪ್ಲಿಕೇಶನ್ ಹಾಕಿರಬೇಕಾದ್ರೆ ಯಾವ ಒಂದು ಫೋನ್ ನಂಬರ್ ಕೊಟ್ಟಿದ್ದು ಆ ನಂಬರ್ ಇಲ್ಲಿ ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ OTP ಎಂಟರ್ OTP ಇದೆಯಲ್ಲ, OTP ಹೋಗಿರುತ್ತೆ. ನೀವು ಆ ಒಂದು OTPನ ಇಲ್ಲಿ ಕೊಡಬೇಕಾಗುತ್ತೆ. ವ್ಯಾಲಿಡೇಟ್ OTP ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಅಂದರೆ ಇದು ನ್ಯೂ ಪಾಸ್ವರ್ಡ್, ಅಂದರೆ ನೀವು ಮುಂಚೆ ಕೊಟ್ಟಿದ್ದೀರ ಆ ಪಾಸ್ವರ್ಡ್ ಕೊಟ್ಟಿದ್ರೆ ಮತ್ತೆ ಈಗ ತೊಗೊಳೋದಿಲ್ಲ. ಹೊಸ ಪಾಸ್ವರ್ಡ್ ನೀವು ಇಲ್ಲಿ ಜನ್ರೇಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಪಾಸ್ವರ್ಡ್ ಕೊಡ್ತೀನಿ. ಫಸ್ಟ್ ಲೆಟರ್ ಇಲ್ಲಿ ನೋಡ್ಬೋದು, ಇಲ್ಲಿ ನೋಟು ಅಂತ ಇದೆಯಲ್ಲ, ಪಾಸ್ವರ್ಡ್ ಮಸ್ಟ್ ಬಿ ಮಿನಿಮಮ್ 8 ನಂಬರ್ಸಲ್ಲಿ 8 ಲೆಟರ್ಸಲ್ಲಿ ಇರಬೇಕು. ನೆಕ್ಸ್ಟ್ ಇನ್ಕ್ಲೂಡಿಂಗ್ ಒನ್ ಆರ್ ಮೋರ್ ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರ್ ಇರಬೇಕು, 1 ಸ್ಮಾಲ್ ಲೆಟರ್, ಇನ್ಕ್ಲೂಡಿಂಗ್ ನಂಬರ್ ಆರ್ ಮೋರ್ ನಂಬರ್, ಇನ್ಕ್ಲೂಡಿಂಗ್ ಒನ್ ಆರ್ ಮೋರ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಇದೆಯಲ್ಲ, ಅದನ್ನು ಕೊಡಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟ್ ಲೆಟರ್ ಕ್ಯಾಪಿಟಲ್ ಕೊಡ್ತೀನಿ. ನಿಮ್ಮ ಹೆಸರು ಏನೋ ಒಂದು ಎಕ್ಸಾಂಪಲ್ ಏನೋ ಒಂದು ಇರುತ್ತೆ, ನಾನು ಎಕ್ಸಾಂಪಲು ಸಹ ಇಲ್ಲಿ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀನಿ. ABCD ಅಟ್ 1 2 3 ಅಂತ ಕೊಟ್ಟಿರ್ತೀನಿ. A ಮಾತ್ರ ಕ್ಯಾಪಿಟಲ್ ಇದೆ, ಇನ್ನು BCD ಅದು ಸ್ಮಾಲ್ ಇದೆ, ಮತ್ತು ಅಟ್ 1 2 3 ಅಂತ ಕೊಟ್ಟಿದ್ದೀನಿ. ಆ ರೀತಿ ಆದರೂ ಕೊಡ್ಬೋದು. ನಾನಿಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದೀನಿ ಫಸ್ಟ್ ಲೆಟರು. ಇಲ್ಲಿ ಇದಿಷ್ಟು ಕೊಟ್ಟಾದಮೇಲೆ ಇಲ್ಲಿ ಗ್ರೀನ್ ಕಲರ್ ನೋಡ್ಬೋದು, ಇಲ್ಲಿ ಗ್ರೀನ್ ಕಲರ್ ಬಂದಿದೆ. ನೆಕ್ಸ್ಟು ಮೇಲೆ ಏನು ಕೊಟ್ಟಿದ್ರೋ ಅದೇ ರೀತಿ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಕನ್ಫರ್ಮ್ ಪಾಸ್ವರ್ಡ್ ಈಸ್ ನಾಟ್ ಮ್ಯಾಚಿಂಗ್ ಅಂದರೆ ಏನೋ ಒಂದು ನಿಮ್ಮ ಮೇಲೆ ಕೊಟ್ಟಿರೋ ಥರ ಇಲ್ಲ, ಆ ರೀತಿ ಬಂದರೆ ಮಿಸ್ ಆಗಿದೆ. ಬಟ್ ನಾನೀಗ ಕೊಟ್ಟ ತಕ್ಷಣ ಅದು ಹೋಗುತ್ತೆ. ನೋಡ್ಬೋದು ಇಲ್ಲಿ ಇದಿಷ್ಟು ಆದಮೇಲೆ ಕೆಳಗಡೆ ಕೀಬೋರ್ಡ್ ಮೇಲೆ ರೈಟ್ ಮಾರ್ಕ್ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿದರೆ ಇದಿಷ್ಟು ಕೊಟ್ಟಾದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಪಾಸ್ವರ್ಡ್ ಚೇಂಜಸ್ ಸಕ್ಸಸ್ಫುಲಿ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ನಾನು ಆವಾಗಲೇ ನಿಮಗೆ ತೋರಿಸಿದ್ದೀನಲ್ಲ, ಯೂಸರ್ ನೇಮ್ ಮೇಲಿರುತ್ತೆ, ಅದನ್ನು ಇಲ್ಲಿ ಕೊಡಬೇಕಾಗುತ್ತೆ. ಒಂದೊಂದು ಲೆಟರೇ ಟೈಪ್ ಮಾಡ್ಬೋದು, ಇಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಒಂದೊಂದು ಲೆಟರ್ನೇ ಟೈಪ್ ಮಾಡಿ ನೀವು, ಯಾಕಂದರೆ ಫಸ್ಟ್ ಟೈಮ್ ಆಗಿದ್ದರೆ. ನೆಕ್ಸ್ಟು ಪಾಸ್ವರ್ಡ್ ನಾನು ಏನು ಚೇಂಜ್ ಮಾಡಿದ್ರೆ ಆ ಪಾಸ್ವರ್ಡ್ ಇಲ್ಲಿ ಕೊಡಬೇಕಾಗುತ್ತೆ. ಹೇಗಿರುತ್ತೋ ಅದೇ ರೀತಿ ಕೊಡಬೇಕು. ಒಂದು ಲೆಟರು ಸ್ಮಾಲ್ ಇದ್ದರೂ ಕ್ಯಾಪಿಟಲ್ ಇದ್ದರೂ ಓಪನ್ ಆಗೋದಿಲ್ಲ, ಲಾಗಿನ್ ಆಗೋದಿಲ್ಲ. ಇಲ್ಲಿ ಮೇಲೆ ಕ್ಯಾಪ್ಚರ್ ಕೋಡ್ ಹೇಗಿದೆಯೋ ಅದೇ ರೀತಿ ಕೊಡಬೇಕಾಗುತ್ತೆ. ಸ್ಮಾಲ್ ಇದ್ದರೆ ಸ್ಮಾಲ್ ಕೊಡಬೇಕು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಕೊಡಬೇಕು. ಇದಿಷ್ಟು ಕೊಟ್ಟಾದಮೇಲೆ ನೆಕ್ಸ್ಟ್ ಲಾಗಿನ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಆಧಾರ್ ನಾಟ್ ವೆರಿಫೈಡ್ ಅಂದರೆ OTR
ಒನ್ ಟೈಮ್ ರಿಜಿಸ್ಟ್ರೇಷನ್ OTP ಮುಖಾಂತರ ನೀವು ಆಧಾರ್ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೀಸ್ ವೆರಿಫೈ ಯುವರ್ ಆಧಾರ್ ಆನ್ OTS ಸ್ಕ್ರೀನ್ ಅಂತ ಇಲ್ಲಿ ಇದೆಯಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ. ಫಸ್ಟ್ ಟೈಮು ನೀವೇನಾದರೂ OTP ಮುಖಾಂತರ ವೆರಿಫಿಕೇಷನ್ ಮಾಡಿಲ್ಲ ಅಂದರೆ ಈ ರೀತಿ ಬರುತ್ತೆ. ವೆರಿಫಿಕೇಷನ್ ಆಗಿದ್ದರೆ ಯಾವ ರೀತಿ ಬರುತ್ತೆ ಅಂತ ನಾನು ನೆಕ್ಸ್ಟು ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ಬಂದಾಗ ಇಲ್ಲಿ ಬಾಕ್ಸ್ ಇದೆಯಲ್ಲ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ಸೆಂಡ್ OTP ಅಂತ ಇದೆಯಲ್ಲ, ಇದ್ರ ಮುಖಾಂತರ ನೀವು ಸೆಂಡ್ OTPಯನ್ನು ಪಡ್ಕೊಬೋದು. ಆಧಾರು ಕಾರ್ಡಲ್ಲಿ ಯಾವ ಒಂದು ನಂಬರ್ ಇದೆಯೋ ಫೋನ್ ನಂಬರು, ಆ ನಂಬರ್ಗೆ OTP ಹೋಗುತ್ತೆ. ಎಂಟರ್ OTP ಇಲ್ಲಿ OTPಯನ್ನು ಕೊಡಬೇಕಾಗುತ್ತೆ. ಇಷ್ಟು ಕೊಟ್ಟಾದಮೇಲೆ ವ್ಯಾಲಿಡೇಟ್ OTP ಅಂತ ಇದೆಯಲ್ಲ, ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ OTP ಅಂತ ಕೊಟ್ಟಾಗ ಈ ರೀತಿ ಬರುತ್ತೆ ಸಕ್ಸಸ್ಫುಲಿ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ನಾಳೆಯಿಂದ ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ನೋಡ್ಬೋದು. ಕ್ಯಾಂಡಿಡೇಟ್ ನೇಮು ಅದು ಸಹ ಒಂದು ಬ್ಲ್ಯಾಕ್ ಕಲರಾಗಿ ನಿಮ್ಗೆ ಕಾಣ್ತಿರ್ಬೋದು. ಯಾವುದೇ ಥರ ಎಡಿಟ್ ಮಾಡೋದಕ್ಕೆ ಇವತ್ತಾದರೂ ಚೇಂಜಸ್ ಇತ್ತು ಅಂದರೆ ನೀವು ಎಡಿಟ್ ಮಾಡ್ಕೊಬೋದು. ಹಾಗೆಯೇ ಇಲ್ಲಿ ಯಾವುದೇ ಥರ ಒಂದು ನೇಮು ಅಥವಾ ಜೆಂಡರು, ಡೇಟ್ ಆಫ್ ಬರ್ತು, ಫಾದರ್ ನೇಮ್, ಮದರ್ ನೇಮ್, ಯಾವುದೇ ಥರ ಒಂದು ಸ್ಮಾಲ್ ಮಿಸ್ಟೇಕು, ಸ್ಮಾಲ್ ಲೆಟರು ಏನಾದರೂ ಕರೆಕ್ಷನ್ ಇತ್ತು ಅಂದರೆ ನೀವು ಚೇಂಜ್ ಮಾಡ್ಕೊಬೋದು. SLC ರೋಲ್ ನಂಬರು ಏನಾದರೂ ತಪ್ಪು ಹಾಕಿದರೆ ಅದನ್ನು ಸಹ ಎಡಿಟ್ ಮಾಡ್ಕೊಬೋದು. ಇಯರ್ ಆಫ್ ಪಾಸಿಂಗು ಅದು ಸಹ ಇಲ್ಲಿ ಮುಖ್ಯವಾಗಿ ಇಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಷನ್. ನೀವು ಈಗ PUC ಕೊಟ್ಟಿರ್ತೀರ, ಎಕ್ಸಾಂಪಲ್ ನೀವು ಡಿಗ್ರಿಯಲ್ಲಿ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರಲ್ಲಿ ಫೈನಲ್ ಸೆಮ್ ಇದ್ದರೆ ನೀವು ಡಿಗ್ರಿ ಅಂತ ಕೊಡಿ. ಯಾಕಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇರ್ತೀರ. ಸೊ ಹಂಗಾಗಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಒಂದು PUC ಕೊಟ್ಟಿರ್ತೀರ. ಹಾಗಾಗಿ ಇಷ್ಟೊತ್ತಿಗೆ ನಿಮ್ಮೊಂದು ಡಿಗ್ರಿ ಮುಗ್ದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹಂಗಾಗಿ ಇದ್ದರೆ ನೀವು ಡಿಗ್ರಿ ಅಂತ ಇಲ್ಲಿ ಕೊಡಬೇಕಾಗುತ್ತೆ. ಹಾಗೆಯೇ ಫೋನ್ ನಂಬರು, ಇಲ್ಲಿ ಇಮೇಲ್, ಮುಖ್ಯವಾಗಿ ಇಮೇಲು ಭಾಳಷ್ಟು ಜನ ಫೋನ್ ಚೇಂಜ್ ಮಾಡ್ತಾನೆ ಇಮೇಲನ್ನು ಚೇಂಜ್ ಮಾಡ್ತಾರೆ. ಸೊ ಅದೇ ಒಂದು ಇಮೇಲ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಂಡಿದ್ದಿಲ್ಲ ಹೊಸ ಫೋನಲ್ಲಿ. ಸೊ ಹಂಗಾಗಿ ಇಮೇಲ್ ಚೇಂಜ್ ಮಾಡ್ಕೊತೀರಾ. ಯಾರು ಈ ರೀತಿ ಒಂದು ಇಮೇಲ್ ಚೇಂಜ್ ಮಾಡ್ಕೊತೀರಾ ಅಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವ ಒಂದು ಇಮೇಲ್ ಇಲ್ಲಿ ಕೊಟ್ಟಿರ್ತೀರೋ ಆ ಒಂದು ಇಮೇಲನ್ನು ಮತ್ತೆ ನಿಮ್ಮ ಹೊಸ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರು ಹೊಸ ಫೋನ್ ತೊಗೊತೀರೋ ಅಂಥವ್ರಿಗೆ. ಸೊ ಇಮೇಲನ್ನು ಈಗ ಪರ್ಮನೆಂಟ್ ಯಾವುದು ಇಮೇಲ್ ಮಾಡ್ಕೊತೀರಾ ಅಂತ ಅನ್ನೋದಾದರೆ ನೀವು ಇಮೇಲನ್ನು ಆ ಒಂದು ಇಮೇಲ್ ಮುಖಾಂತರ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಆ ಒಂದು ಆಪ್ಷನ್ ಇಲ್ಲಿ ಅನೇಬಲ್ ಆಗಿಲ್ಲ. ಸೊ ಅದನ್ನು ತೋರಿಸ್ತಿದ್ದೀವಿ, ಕ್ಯಾಟಗರಿ ಹೇಗೆ ಚೇಂಜ್ ಮಾಡಬೇಕು ಮತ್ತು ಆಗುತ್ತೆ. ಯಾರೆಲ್ಲ ಕರೆಕ್ಷನ್ ಮಾಡಬೇಕಂತ ಇದ್ದೀರೋ ನಿಮಗೂ ಗೊತ್ತಿರೋದಿಲ್ಲ, ಒಂದು ಸರಿ ಓಪನ್ ಮಾಡಿ ನೀವು ಏನೇನು ಕರೆಕ್ಷನ್ ಮಾಡಬೇಕಂತ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಓಪನ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ಮುಖಾಂತರ. ಹಾಗೆಯೇ ಯಾರೆಲ್ಲ OTR ಅಂದರೆ ವೆರಿಫಿಕೇಷನ್ ಆಗಿದೆಯೋ ಅಂಥವ್ರಿಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಹೋಮ್ ಅಂತ ಇದೆ, ಡ್ಯಾಶ್ಬೋರ್ಡ್, ಯಾವ ಒಂದು ಅಪ್ಲಿಕೇಶನ್ ಈಗ ಅವೈಲಬಲ್ ಇದೆ ಅನ್ನೋದನ್ನು ಇಲ್ಲಿ ಕಾಣ್ಬೋದು. ಇಷ್ಟು 4 ಅಪ್ಲಿಕೇಶನ್ ಈಗ ಅವೈಲಬಲ್ ಇದೆ. ನೀವು ಯಾವುದಕ್ಕಾದರೂ ಅಪ್ಲೈ ಮಾಡಬೇಕಂತ ಅನ್ನೋದಾದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅಪ್ಲೈ ಮಾಡ್ಬೋದು. ನಿಮ್ಮ ಒಂದು OTR ಅಪ್ಡೇಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತೀರಿ ಅಂತ. ಜೈ ಹಿಂದ್, ವಂದೇ ಮಾತರಂ. ನಾನು ವಿಡಿಯೋನ ಮುಗಿಸ್ತೀನಿ.